ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಮಾರುತಿ ಚಿತ್ರಮಂದಿರ ಮುಂಭಾಗ ಸುದರ್ಶನ್ ಲಾಡ್ಜ್ ಪಕ್ಕ ನೂತನವಾಗಿ ಗ್ರಾಮೀಣ ಹೋಮ್ ಫುಡ್ಸ್ ಅನ್ನು ಪ್ರಾರಂಭಿಸಲಾಗಿದೆ. ಉಪ್ಪಿನಕಾಯಿ, ಚಟ್ನಿ ಪುಡಿಗಳು, ಪೂತರೇಕುಗಳು, ನಿಪ್ಪಟ್ಟು, ಚಕ್ಕಲಿ, ಮುರುಕು, ಅವಲಕ್ಕಿ, ಅಲಸಂದೆ, ಮಿಕ್ಸರ್, ಸಿಹಿ ತಿನಿಸುಗಳು ಅತ್ಯಂತ ಕಡಿಮೆ ದರಗಳಲ್ಲಿ ಲಭಿಸುತ್ತವೆ. ಬನ್ನಿ, ಹಿಂದೆ ಭೇಟಿ ಮಾಡಿ. ಬಹುಮುಖ್ಯವಾಗಿ ಆಂಧ್ರದ ರಾಜಮಂಡ್ರಿ ಭೀಮವರಂ ಮಾರ್ಗದಲ್ಲಿ ದೊರೆಯುವ ಪೂತರೇಕುಗಳು ಸಹ ದೊರೆಯುತ್ತವೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ಗ್ರಾಮೀಣ ಹೋಮ್ ಫುಡ್ಸ್ ಬಳ್ಳಾರಿ ರಸ್ತೆ ಸುದರ್ಶನ್ ಲಾಡ್ಜ್ ಪಕ್ಕ ಪಾವಗಡ ಮಾರುತಿ ಥಿಯೇಟರ್ ಮುಂಭಾಗ. ಗ್ರಾಮೀಣ ಹೋಮ್ ಫುಡ್ಸ್. ಶುಕ್ರವಾರ ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಸಭಾಂಗಣದಲ್ಲಿ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರ ಮತ್ತು ನಳಿನ ಟ್ಯುಟೋರಿಯಲ್ಸ್ ಇವರ ವತಿಯಿಂದ ಏರೋಬಿಕ್ಸ್ ತರಬೇತಿ ಕಾರ್ಯಾಗಾರವನ್ನು ಖ್ಯಾತ ಚಲನಚಿತ್ರ ನಟರಾದ ರೋಹಿತ್ ನಾಗೇಶ್ ಅವರು ಉದ್ಘಾಟಿಸಿದ್ದಾರೆ. ಇನ್ನು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ ರೋಹಿತ್ ನಾಗೇಶ್ ಅವರು ಏರೋಬಿಕ್ಸ್ ಡ್ಯಾನ್ಸ್ ಬಗ್ಗೆ, ಇದರಿಂದ ಆಗುವ ಪ್ರಯೋಜನ ಬಗ್ಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ಬನ್ನಿ, ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೀವೆಲ್ಲ ಕೇಳೋಣ. ದೈಹಿಕ ಆರೋಗ್ಯ ತುಂಬಾ ಮುಖ್ಯ. ಯಾವ ದೇಹದಲ್ಲಿ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೋ ಅಲ್ಲಿ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವ ದೇಹದಲ್ಲಿ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೋ ಅಲ್ಲಿ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದೆರಡು ಒಂದಕ್ಕೊಂದು ಬೆಸೆದುಕೊಂಡಿರ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತಿನ ದಿನದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಆರೋಗ್ಯದ ಕಡೆ, ದೈಹಿಕ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಜೊತೆಗೆ ಮಾನಸಿಕ ಆರೋಗ್ಯದ ಕಡೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕು. ದೈಹಿಕ ಆರೋಗ್ಯದ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಏರೋಬಿಕ್ಸ್ ಬಂದ್ರೆ ಅವರೆಲ್ಲ ಯಾವ ದೇಹದಲ್ಲಿ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೋ ಅಲ್ಲಿ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದೆರಡು ಒಂದಕ್ಕೊಂದು ಬೆಸೆದುಕೊಂಡಿರ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತಿನ ದಿನದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಆರೋಗ್ಯದ ಕಡೆ, ದೈಹಿಕ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಜೊತೆಗೆ ಮಾನಸಿಕ ಆರೋಗ್ಯದ ಕಡೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕು. ದೈಹಿಕ ಆರೋಗ್ಯದ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಏರೋಬಿಕ್ಸ್ ಬಂದ್ರೆ ಅವರೆಲ್ಲ ಹೇಳ್ಕೊಡ್ತಾರೆ. ದೈಹಿಕವಾಗಿ ನೀವು ಸದೃಢರಾಗ್ತೀರಿ. ನಾನು ಹೇಳೋದೇನಪ್ಪ ಅಂದ್ರೆ, ಮಾನಸಿಕವಾಗಿ ನೀವೆಲ್ಲರೂ ಆರೋಗ್ಯವಂತರಾಗಬೇಕು ಅಂದ್ರೆ ಸಕಾರಾತ್ಮಕ ಚಿಂತನೆಗಳು, ಅಂದ್ರೆ ಒಳ್ಳೆಯ ವಿಷಯಗಳನ್ನ ಮಾತ್ರ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ದ್ವೇಷ, ಅಸೂಯೆ, ಗರ್ವ, ದರ್ಪ, ಅಹಂಕಾರ, ಜಂಬ ಇವೆಲ್ಲ ನೆಗೆಟಿವ್ ಎಮೋಷನ್ಸ್. ಎಷ್ಟು ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ಇಟ್ಕೊತೀರೋ ಅಷ್ಟು ಮಾನಸಿಕ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ದೈಹಿಕ ಆರೋಗ್ಯದ ಜೊತೆಗೆ ನಿಮ್ಮೆಲ್ಲರ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರಲಿ. ಈ ಸೆಂಟ್ರಿಗೆ ಸಾಕಷ್ಟು ಜನ ಬಂದು ಪ್ರತಿನಿತ್ಯ ವ್ಯಾಯಾಮ ಮಾಡುವಾಗಲಿ ನಿಮ್ಮೆಲ್ಲರಿಗೂ ಆರೋಗ್ಯ ಒಲಿದು ಬರಲಿ, ನಿಮ್ಮೆಲ್ಲರ ಬದುಕು ಬಂಗಾರವಾಗಿರಲಿ, ಎಲ್ಲ ಸಂತೋಷವಾಗಿ ಇಲ್ಲಿ ನಿತ್ಯ ಬಂದು ನಿಮ್ಮ ಕೆಲಸಗಳನ್ನ ಮಾಡ್ಕೊತಾ ನಿಮ್ಮ ಏರೋಬಿಕ್ಸ್ನ ಕಲಿತಾ ಇನ್ನೂ ಜೀವನದಲ್ಲಿ ಹೆಚ್ಚೆಚ್ಚು ಹುರುಪು, ಹುಮ್ಮಸ್ಸು, ಸಂತೋಷದಿಂದ ನೀವೆಲ್ಲ ಬಾಳಿ ಅಂತ ಆಶಿಸ್ತಾ, ಭಗವಂತನಿಗೆ ಶಕ್ತಿ ಮನಸ್ಸು ಕೊಡಲಿ ಅಂತ ಕೇಳ್ಕೊತಾ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ರಿಗೂ. ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರಾದ ರೋಹಿತ್ ನಾಗೇಶ್ ಅವರ ಜೊತೆಯಲ್ಲಿ ಆಗಮಿಸಿದ ಅವರ ಸ್ನೇಹಿತರಾದ ವಿರಾಜಪೇಟೆಯ ಡಿವೈಎಸ್ಪಿ ಮಹೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನನ್ನ ಆತ್ಮೀಯ ಮಿತ್ರ ನಾಗೇಶ್ ಅವರೇ, ಮತ್ತೊಬ್ಬ ಮಿತ್ರರಾದ ಅಶೋಕ್ ಅವರೇ, ಅನೀತ್ ಅವರೇ, ಶ್ರೀಧರ್ ಅವರೇ, ಭಾಳ ಸಂತೋಷ ಆಗ್ತಿದೆ. ಒಂದು ಏರೋಬಿಕ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಗೇಶ್ ಅವರು ಹೇಳಿದ ಹಾಗೆ ಇವತ್ತು ನಮ್ಮ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ಬದಲಾದ ಜೀವನ ಶೈಲಿಯಲ್ಲಿ ನಾವು ಬದಲಾಗಿದ್ದೀವಿ. ನಾವು ಮಾಡೋ ಕೆಲಸಗಳನ್ನೆಲ್ಲ ಮಿಷಿನ್ ಕೈ ಕೊಟ್ಬಿಟ್ಟಿದ್ದೀವಿ. ಎಲ್ಲ ರೆಡಿಮೇಡ್ ಫುಡ್ ಬರ್ತಾ ಇದೆ ಮತ್ತು ಅಡಲ್ಟ್ರೇಷನ್ ಆಫ್ ಫುಡ್. ನಾವು ತಿಂತವ್ರು ಅನ್ನ ಸಹ ಸರಿಯಿಲ್ಲ. ಇವತ್ತು ವಿಷವಾಗಿ ಪರಿಣಾಮ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಲ್ಲಿ ಒಂದು ಚಿಕ್ಕ ಜೋಕ್ ಇದೆ. ಜೀವನ ಕೆಲಸ ಮಾಡಲಿಕ್ಕೆ ಸೈಕಲ್ ಹೊಡಿತಾ ಇದ್ದವರು ಇವತ್ತು ಆರೋಗ್ಯ ಸರಿ ಮಾಡ್ಕೊಳ್ಳೋಕೆ ಸೈಕಲ್ ಹೊಡೆಯೋ ಪರಿಸ್ಥಿತಿ ಬಂದಿದ್ದೀವಿ. ನಾವು ಉಲ್ಟಾ ಆಗಿದ್ದೀವಿ. ಹಾಗಾಗಿ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಂಡಾಗ ಬೇರೆ ಯಾವ ಸಮಸ್ಯೆನೂ ಬರೋಲ್ಲ ಅನ್ನೋದು ಹಿಂದೆ ನಮ್ಮ ಪೂರ್ವಜರು ಕಲಿಸ್ಕೊಟ್ಟಂಥ ಪಾಠ ನಮಗೆ. ಬಟ್ ಆಧುನಿಕ ಜೀವನ ಶೈಲಿಯಲ್ಲಿ ಬದಲಾಗಿ ಆ ಜೀವನಕ್ಕೆ ಹೊಂದಿಕೊಂಡು ಇವತ್ತು ಆರೋಗ್ಯವನ್ನು ನಡ್ಕೊಳ್ಳೋ ಸ್ಥಿತಿ ಬಂದಿದೆ. ಯೌವನದಲ್ಲಿ ಸಂಪಾದನೆ ಮಾಡಿದ್ದನ್ನು ಮುಪ್ಪಿನಲ್ಲಿ ಆರೋಗ್ಯ ಸರಿ ಮಾಡಿಕೊಳ್ಳಲಿಕ್ಕೆ
ಇನ್ನು ಚಿತ್ರನಟರಾದ ರೋಹಿತ್ ನಾಗೇಶ್ವರನ ಮತ್ತು ಡಿವೈಎಸ್ಪಿ ಮಹೇಶ್ ಅವರನ್ನು ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಾಯಕರಾದ ಕನ್ನಡಿಯ ಅಶೋಕ್ ಕುಮಾರ್, ಬೆಂಗಳೂರಿನ ಬನಶಂಕರಿ ರೋಟರಿ ಅಧ್ಯಕ್ಷರಂಥ ಆಸಿಫ್, ಏರೋಬಿಕ್ ಶಿಕ್ಷಕರಾದ ಮಧು ನಳಿನ, ಶ್ರೀಧರ್ ಗುಪ್ತಾ, ಸುಮಾ ಶ್ರೀಧರ್ ಗುಪ್ತಾ, ಬುಡೇನ್ ಬಾಬು, ರಾಘವೇಂದ್ರ, ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.